ನಿಮ್ಗೆ ಮಾಕ್ ರೌಂಡ್ ಅಲ್ಲಿ ಸೀಟ್ ಬಂದ್ರೆ ಅದು ಕನ್ಫರ್ಮಾ ಇಲ್ಲ ಇನ್ನೂ ಚೇಂಜ್ ಆಗ್ಬಹುದಾ? ಮಾಕ್ ರೌಂಡ್ ಅಂದ್ರೆ ಏನು? ತುಂಬಾ KCET ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಿದ್ದಾರೆ, ಮತ್ತೆ ನಮ್ ಸಬ್ಸ್ಕ್ರೈಬರ್ ಕೂಡ ಕಮೆಂಟ್ ಮಾಡಿದ್ದಾರೆ. ಬನ್ನಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಬೇಗ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಮಾಕ್ ಅಲಾಟ್ಮೆಂಟ್ ಸಪರೇಟ್ ಕೌನ್ಸಿಲಿಂಗ್ ರೌಂಡ್ ಅಲ್ಲ, ಅದು KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ನ ಒಂದು ಪಾರ್ಟ್ ಅಷ್ಟೇ. ಈಗ ನೀವು ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ ಅಲ್ವಾ, ಕಾಲೇಜ್ ಮತ್ತು ಬ್ರಾಂಚ್ ಲಿಸ್ಟ್ ಸೆಲೆಕ್ಟ್ ಮಾಡಿ ಪ್ರಿಯಾರಿಟಿ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ತೀರಾ. ಆದ್ರೆ ಫಸ್ಟ್ ಟೈಮ್ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಿರೋ ಸ್ಟೂಡೆಂಟ್ಸ್ ತುಂಬಾ ಮಿಸ್ಟೇಕ್ಸ್ ಮಾಡೋದು ಕಾಮನ್. ಅದಕ್ಕೆ KEA ಮಾಕ್ ಅಲಾಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಮಾಕ್ ಅಲಾಟ್ಮೆಂಟ್ ಅಂದ್ರೆ ನೀವು ಈಗ ಫಿಲ್ ಮಾಡಿರೋ ಆಪ್ಷನ್ಸ್ ಮತ್ತು ನಿಮ್ಮ ರ್ಯಾಂಕ್ ಬೇಸ್ ಮೇಲೆ ಈ ಮೂವ್ಮೆಂಟ್ ಗೆ ಸೀಟ್ ಅಲಾಟ್ ಆದ್ರೆ ಯಾವ ಕಾಲೇಜ್ ಸಿಗ್ಬೋದು ಅಂತ ಸ್ಯಾಂಪಲ್ ರಿಸಲ್ಟ್ ತೋರಿಸುತ್ತೆ. ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ಮೇಲೆ ಸೀಟ್ ಕನ್ಫರ್ಮ್ ಆಗಲ್ಲ, ಅಡ್ಮಿಷನ್ ಕೂಡ ಆಗಲ್ಲ. ಆ ರಿಸಲ್ಟ್ ನೋಡಿ ಬೆಟರ್ ಕಾಲೇಜ್ ಮಿಸ್ ಮಾಡಿದ್ದೀರಾ, ಅನ್ವಾಂಟೆಡ್ ಕಾಲೇಜ್ ಆಡ್ ಮಾಡಿದ್ದೀರಾ, ಪ್ರಿಯಾರಿಟಿ ಆರ್ಡರ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೋಬಹುದು. ಎಕ್ಸಾಂಪಲ್ ಗೆ ನಿಮ್ಗೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಕಾಲೇಜ್ ಸಿಕ್ಕಿದ್ರೆ ಅಯ್ಯೋ ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗ್ಬಹುದಿತ್ತು ಅಂತ ಅನ್ಸಿದ್ರೆ ಎಡಿಟಿಂಗ್ ವಿಂಡೋ ಅಲ್ಲಿ ಆಪ್ಷನ್ಸ್ ಚೇಂಜ್ ಮಾಡಬಹುದು, ಕಾಲೇಜ್ ಆಡ್ ಮಾಡಬಹುದು, ಕಾಲೇಜ್ ರಿಮೂವ್ ಮಾಡಬಹುದು, ಪ್ರಿಯಾರಿಟಿ ಆರ್ಡರ್ ಚೇಂಜ್ ಮಾಡಬಹುದು. ಅದಕ್ಕೆ ಮಾಕ್ ಅಲಾಟ್ಮೆಂಟ್ ನ ಪ್ರಾಕ್ಟೀಸ್ ರಿಸಲ್ಟ್ ಅಥವಾ ವಾರ್ನಿಂಗ್ ರಿಸಲ್ಟ್ ಅಂತಾನೆ ಹೇಳ್ಬಹುದು. ಕಾಲೇಜಸ್ ಪ್ರಿಯಾರಿಟಿ ಲಿಸ್ಟ್ ಗೆ ಆಡ್ ಮಾಡಿದಾಗ ನೀವು ಸಬ್ಮಿಟ್ ಮಾಡೋ ಆಪ್ಷನ್ ಎಂಟ್ರಿ ಫೈನಲ್ ಆಗುತ್ತೆ. ಅದರ ಮೇಲೆ ರೌಂಡ್ 1 ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಮಾಕ್ ಅಲಾಟ್ಮೆಂಟ್ ನ ಲೈಟ್ಲಿ ತಗೋಬೇಡಿ. ನಿಮ್ಮ ಆಪ್ಷನ್ ಲಿಸ್ಟ್ ಕರೆಕ್ಟ್ ಮಾಡ್ಕೊಳ್ಳೋಕೆ ಸಿಕ್ಕಿರೋ ಲಾಸ್ಟ್ ಬಿಗ್ ಚಾನ್ಸ್ ಇದು. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಶೇರ್ ಮಾಡಿ ಮತ್ತು KCET ಕೌನ್ಸಿಲಿಂಗ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ.